ಮಂಜುಗೆ ಕೂಡಿ ಬಂದ ಕಂಕಣ ಭಾಗ್ಯ ನಿಶ್ಚಿತಾರ್ಥ ಮಾಡಿಕೊಂಡ ನಟ ಉಗ್ರ ಮಂಜು. ಬಿಗ್ ಬಾಸ್ ಮಾಜಿ ಸ್ಪರ್ಧಿಯಾಗಿದ್ದ ಮಂಜು ಬ್ಯಾಚುಲರ್ ಲೈಫಿಗೆ ಗುಡ್ ಬೈ ಹೇಳಿ ಸನ್ಯಾಸತ್ವಕ್ಕೆ ನಿವೃತ್ತಿಯನ್ನ ಹೇಳಿ ಈಗ ಸಂಸಾರಿಯಾಗೋದಕ್ಕೆ ಹೊರಟಿದ್ದಾರೆ ಉಗ್ರ ಮಂಜು. ನಿಶ್ಚಿತಾರ್ಥ ಮಾಡಿಕೊಂಡ ನಟ ಉಗ್ರ ಮಂಜು. ಬಿಗ್ ಬಾಸ್ ಮಾಜಿ ಸ್ಪರ್ಧಿಯಾಗಿದ್ದ ಉಗ್ರ ಮಂಜು ಬ್ಯಾಚುಲರ್ ಲೈಫಿಗೆ ಗುಡ್ ಬೈ ಹೇಳಿದ ಮಂಜು ಸಂಧ್ಯಾ ಎಂಬಾಕೆಯ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. ಪಾಪ ಮಾಡ್ಕೊಳ್ಳಿ, ಆತ್ಮೀಯರು ಸ್ನೇಹಿತರ ಸಮ್ಮುಖದಲ್ಲಿ ನಿಶ್ಚಿತಾರ್ಥ ನಡೆದಿದೆ. ಭಗವಂತ ಒಳ್ಳೆಯದು ಮಾಡಿ. ಅವರ ಬೆಂಬಲಿಗರು, ಅವರ ಅಭಿಮಾನಿಗಳಿಗೆ ಖುಷಿ. ಸಂಧ್ಯಾ ಖಾಸಗಿ ಆಸ್ಪತ್ರೆಯಲ್ಲಿ ಟ್ರಾನ್ಸ್ಪ್ಲಾಂಟ್ ಆಗಿರುವವರು. ಜನವರಿ ತಿಂಗಳಲ್ಲಿ ಈ ಜೋಡಿ ಸಪ್ತಪದಿ ತುಳಿಯಲಿದೆ. ಕೊನೆಗೂ ಉಗ್ರ ಮಂಜುಗೆ ಕೂಡಿ ಬಂದ ಕಂಕಣ ಭಾಗ್ಯ. ಉಗ್ರ ಮಂಜು ಸ್ವಲ್ಪ ಹಾರ್ಷ್ ಆಗಿ, ನೋಡೋದಕ್ಕೆ ಹಾರ್ಷ್ ಆಗಿದ್ರು ಆ ಮನುಷ್ಯನ ಮನಸ್ಸು ಮಾತ್ರ ಮೊಲದ ಹಾಗೆ. ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಎಲ್ಲ ಕೊಟ್ಟಿದ್ದಾರೆ. ಈ ಹಿಂದೆ ಬಿಗ್ ಬಾಸ್ನಲ್ಲಿ ಕಂಟೆಸ್ಟೆಂಟ್ ಆಗಿ ಒಂದಷ್ಟು ದಿವಸ ಬಿಗ್ ಬಾಸ್ ಮನೆಯಲ್ಲಿ ಕನ್ನಡಿಗರನ್ನು ರಂಜಿಸಿದವರು ಉಗ್ರ ಮಂಜು. ತನ್ನ ರಗಡಾದ ಲುಕ್ನಿಂದ, ಒಂದು ವಿಭಿನ್ನವಾದಂತಹ ಕಣ್ಣೋಟಗಳಿಂದ, ಅವರಾಡೋ ಪದಪ್ರಯೋಗ ಮತ್ತು ಅವರು ಹೇಳುವ ಡೈಲಾಗ್ಸ್ ಇವೆಲ್ಲವೂ ಕೂಡ ಕೇಳುಗರನ್ನು ಅತ್ಯಂತ ಆಕರ್ಷಣೆಗೆ ಒಳಪಡಿಸ್ತಾ ಇತ್ತು. ಆ ತರಹದ ಒಂದು ವಿಭಿನ್ನ ಕಲೆಯ ಕ್ವಾಲಿಟಿ ಇರುವಂತಹ ಉಗ್ರ ಮಂಜು ಈಗ ಸಪ್ತಪದಿ ತುಳಿಯಲು ಕಂಕಣ ಭಾಗ್ಯ ಕೂಡು ಬಂದಿದೆ. ಒಂಟಿ ಜೀವನ ಅದಕ್ಕೊಂದು ತಿಲಾಂಜಲಿ ಇಟ್ಟು ಸಂಸಾರಿ ಆಗೋದಕ್ಕೆ ಹೊರಟಿದ್ದಾರೆ ಉಗ್ರ ಮಂಜು. ಸೊ ಜನವರಿ ತಿಂಗಳಲ್ಲಿ ಈ ಜೋಡಿ ಸಪ್ತಪದಿ ತುಳಿಯಲಿದೆ ಎಂದು ಹೇಳಲಾಗ್ತಾ ಇದೆ. ಸಂಧ್ಯಾ ಅನ್ನುವಂತಹ ಹೆಣ್ಣು ಮಗಳು ಖಾಸಗಿ ಆಸ್ಪತ್ರೆಯಲ್ಲಿ ಟ್ರಾನ್ಸ್ಪ್ಲಾಂಟ್ ಕೋಆರ್ಡಿನೇಟರ್ ಆಗಿ ವೃತ್ತಿ. ಸೊ ಅವರ ಕೈ ಹಿಡಿಯಲಿದ್ದಾರೆ ಉಗ್ರ ಮಂಜು. ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ. ಒಂದಷ್ಟು ಬಿಗ್ ಬಾಸ್ನಲ್ಲಿ ಜಗಳ, ತಂಟೆ, ತಕರಾರು ಹೀಗೆಲ್ಲ ಆದಾಗ ಇವರ ಪಾತ್ರವು ಒಂದಷ್ಟು ಇತ್ತು. ಬಿಗ್ ಬಾಸ್ ಸ್ಪರ್ಧಿಗಳ ಜೊತೆ ಪರಸ್ಪರ ಏನು ಅಲ್ಲಿನ ಸಣ್ಣ ಪುಟ್ಟ ಜಗಳ, ಜೊತೆಗೆ ಸಾಕಷ್ಟು ಸ್ಪರ್ಧಿಗಳ ಜೊತೆ ಇವರು ಕಿರಿಕು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಮಾಡಿಕೊಂಡಿದ್ರು. ಒಟ್ಟಾರೆ ಏಕಾಂತ ಜೀವನಕ್ಕೆ ತಿಲಾಂಜಲಿ ಇಟ್ಟು ಮದುವೆಗೆ ಈಗ ಕಂಕಣ ಭಾಗ್ಯ ಕೂಡಿ ಬಂದಿದೆ. ಒಳ್ಳೆಯದಾಗಲಿ ಅಂತ ಹೇಳಿ ಫ್ರೀಡಮ್ ಟಿವಿಯು ಕೂಡ ಅವರನ್ನು ಹಾರೈಸ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.